ಇನ್ನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಇನ್ನೂ ಹಲವರ ಕೈವಾಡ ಇದೆಯಾ? ನ್ಯಾಯಾಲಯಕ್ಕೆ ಈ ಬಗ್ಗೆ ಪೊಲೀಸರಿಂದ ಸ್ಫೋಟಕ ಮಾಹಿತಿಯನ್ನ ಪ್ರಸ್ತುತಪಡಿಸಲಾಗಿದೆ. ಕೊಲೆ ಪ್ರಕರಣದಲ್ಲಿ 17 ಮಂದಿ ಅಲ್ಲದೆ ಇನ್ನೂ ಆರೋಪಿಗಳಿದ್ದಾರೆ ಅನ್ನೋದು. ಹಾಗಾದ್ರೆ ಕೊಲೆ ಪ್ರಕರಣದಲ್ಲಿ ಭಾಗಿಯಾದಂತಹ ಇತರೆ ವ್ಯಕ್ತಿಗಳು ಯಾರು? ಈಗಾಗಲೇ 17 ಆರೋಪಿಗಳನ್ನ ಈ ಪ್ರಕರಣದಲ್ಲಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಆ ಪೈಕಿ ಕೋರ್ಟ್ನ ಮುಂದೆ ಹಾಜರುಪಡಿಸಿ ಕೆಲವರು ಪರಪ್ಪನ ಅಗ್ರಹಾರಕ್ಕೆ ಹೋಗಿದ್ರೆ ಇನ್ನು 4 ಜನ ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ. ಇದಕ್ಕೂ ಮೀರಿ ಇನ್ನೂ ಸಾಕಷ್ಟು ಜನ ಇದರಲ್ಲಿ ಭಾಗಿಯಾಗಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಎಲ್ಲದರ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ಸಂದೇಶ್, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಂದೇಶ್, ಕೇವಲ ಐ ವಿಟ್ನೆಸ್ಗಳು ಮಾತ್ರ ಅಲ್ಲ, ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ಪ್ರಕರಣವನ್ನ ಮುಚ್ಚಿ ಹಾಕೋ ಪ್ರಯತ್ನ ನಡೆದಿತ್ತು ಅನ್ನೋದು, ಸಾಕ್ಷಿಗಳ ಮೇಲೆ ಪ್ರಭಾವ ಬೀರೋ ಪ್ರಯತ್ನ ಆಗ್ತಾ ಇರೋದು, ಇನ್ನು ಬಹಳಷ್ಟು ಮಂದಿ ಇದರಲ್ಲಿ ಪಾತ್ರಧಾರಿಗಳಿದ್ದಾರೆ, ಅವರನ್ನ ಪತ್ತೆ ಹಚ್ಚಬೇಕಾಗಿದೆ ಅನ್ನೋ ಬಹಳಷ್ಟು ಅಂಶಗಳು ಒಂದೊಂದಾಗಿ ತೆರೆದುಕೊಳ್ತಾ ಇದೆ. ಆ ಎಲ್ಲದರ ಬಗ್ಗೆ ಏನೆಲ್ಲ ಮಾಹಿತಿ ಗೊತ್ತಾಗ್ತಾ ಇದೆ? ವಿಜಯ್, ಇಲ್ಲಿ ಪ್ರಮುಖವಾಗಿರುವಂತಹ ವಿಚಾರ ಅಂದ್ರೆ ನ್ಯಾಯಾಲಯಕ್ಕೆ ಪೊಲೀಸರು ಸಲ್ಲಿಸಿರುವಂತಹ ರಿಮ್ಯಾಂಡ್ ಅರ್ಜಿಯಲ್ಲಿ ಬೇರೆ ಬೇರೆ ವಿಚಾರಗಳ ಕುರಿತಂತೆ ಮಾಹಿತಿಯನ್ನ ಈಗಾಗಲೇ ಮೆನ್ಷನ್ ಮಾಡಿದ್ದಾರೆ. ಅಲ್ಲಿ ಪ್ರಮುಖವಾಗಿರುವಂತದ್ದು ಈಗಾಗಲೇ ಸೆಕ್ಯೂರಿಟಿ ನರೇಂದ್ರ ಸಿಂಗ್ ಆಗಿರ್ಬೋದು ಅಥವಾ ಮೊಬೈಲ್ ಫೋನ್ ನಲ್ಲಿ ಸೆರೆ ಹಿಡಿದಿರುವಂತಹ ಅಂದ್ರೆ ಹಲ್ಲೆ ಮಾಡುವಂತಹ ದೃಶ್ಯಗಳನ್ನ ಸೆರೆ ಹಿಡಿದಿರುವಂತಹ ಆ ವ್ಯಕ್ತಿ ಏನಿದ್ದಾನೆ, ಆ ಇಬ್ಬರ ಹೇಳಿಕೆಗಳನ್ನ ಕೂಡ ದಾಖಲು ಮಾಡ್ಕೊಂಡಿದ್ದಾರೆ. ಹಾಗಾಗಿ ಈ ಐ ವಿಟ್ನೆಸ್ಗಳೇನಿದ್ದಾವೆ, ಈ ಐ ವಿಟ್ನೆಸ್ಗಳು ಬಹಳ ಮಹತ್ವದಾಗಿರುತ್ತೆ. ಬೇರೆ ಒಂದು ಸಾಕ್ಷ್ಯಾಧಾರಗಳಿಗೆ ಕಂಪೇರ್ ಮಾಡಿದ್ರೆ ಈ ಐ ವಿಟ್ನೆಸ್ಗಳು ಸಾಕಷ್ಟು ಮಹತ್ವವನ್ನು ಪಡ್ಕೊಂಡಿರ್ತವೆ. ಹಾಗಾಗಿ ಎಲ್ಲ ಒಂದ್ ಕಡೆ ಈ ಒಂದು ಸಾಕ್ಷ್ಯಾಧಾರಗಳನ್ನ ಅಥವಾ ಐ ವಿಟ್ನೆಸ್ಗಳ ಇಂಟ್ರಾಗೇಷನ್ ಆದ ನಂತರ ಸಾಕಷ್ಟು ಪ್ರಭಾವವನ್ನ ಬೀರಿದ್ದಾರೆ. ಯಾಕಂದ್ರೆ ರಿಮ್ಯಾಂಡ್ ಅರ್ಜಿಯಲ್ಲಿ ಪೊಲೀಸರು ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡ್ತಾರೆ, ಸಾಕ್ಷ್ಯಗಳ ಮೇಲೆ ಹಣದ ಆಮಿಷವನ್ನ ಒಡ್ಡಿ ಸಾಕ್ಷಿ ಹೇಳದಂತೆ ಪ್ರಭಾವವನ್ನ ಬೀರ್ತಾ ಇದ್ದಾರೆ ಕೆಲವೊಂದು ವ್ಯಕ್ತಿಗಳು. ಅಂದ್ರೆ ಇಲ್ಲಿ ಅರೆಸ್ಟ್ ಆಗಿರುವಂತ ಆರೋಪಿಗಳನ್ನ ಹೊರತುಪಡಿಸಿ ಹೊರಗಿರುವಂತ ಯಾರೋ ವ್ಯಕ್ತಿಗಳು ಬಂದು ಸಾಕ್ಷಿಗಳ ಮೇಲೆ ಪ್ರಭಾವವನ್ನ ಬೀರ್ತಾ ಇದ್ದಾರೆ ಅಂತ ಖುದ್ದು ಪೊಲೀಸರು ರಿಮ್ಯಾಂಡ್ ಅರ್ಜಿಯಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಹಾಗಾಗಿ ಈಗ ಸದ್ಯ ಸಾಕ್ಷಿಗಳ ಮೇಲೆ ಪ್ರಭಾವವನ್ನ ಬೀರ್ತಿರುವಂತಹ ವ್ಯಕ್ತಿಗಳು ಯಾರು ಅನ್ನೋದನ್ನ ಕೂಡ ಪತ್ತೆ ಹಚ್ಚುವಂತ ಕೆಲಸವನ್ನ ಪೊಲೀಸರು ಕೂಡ ಮಾಡಬೇಕಾಗುತ್ತೆ. ಜೊತೆಗೆ ಈಗಾಗಲೇ ಐ ವಿಟ್ನೆಸ್ ಗಳ ಮೇಲೆ ಪ್ರಭಾವವನ್ನ ಬೀರ್ತಿರೋದ್ರಿಂದ ಅವರ 164 ಹೇಳಿಕೆಯನ್ನ ಕೂಡ ದಾಖಲು ಮಾಡಿಕೊಳ್ಳುವಂತ ಕೆಲಸವನ್ನ ಈಗಾಗಲೇ ಪೊಲೀಸರು ಕೂಡ ಮಾಡಿದ್ದಾರೆ. ಅದರ ಹಿನ್ನೆಲೆಯಲ್ಲಿ CRPC 164 ನ ಅಡಿಯಲ್ಲಿ ಈಗಾಗಲೇ ಪ್ರಕರಣ ಕೂಡ ದಾಖಲು ಮಾಡಿಕೊಂಡಿದ್ದಾರೆ. ಜೊತೆಗೆ ಇಲ್ಲಿ ಪ್ರಮುಖವಾಗಿರುವಂತಹ ಮತ್ತೊಂದು ವಿಚಾರ ಅಂದ್ರೆ ಇಲ್ಲಿ ಪ್ರದೂಷ್ ಏನಿದ್ದಾನೆ, ಅಂದ್ರೆ ಮತ್ತೋರ್ವ ಆರೋಪಿ ಪ್ರದೂಷ್ ಏನಿದ್ದಾನೆ, ಈತನ ಜೊತೆಯಲ್ಲಿ ಘಟನೆ ನಡೆದ ಬಳಿಕ ಪದೇ ಪದೇ ಕೂಡ ಆ ಶೆಡ್ಗೆ ಓರ್ವ ವ್ಯಕ್ತಿ ಹೋಗಿ ಬರ್ತಾ ಇದ್ದ. ಎಷ್ಟೇ ವಿಚಾರಣೆ ಮಾಡಿದ್ರು ಕೂಡ ಆ ವ್ಯಕ್ತಿಯ ಹೆಸರನ್ನ ಪ್ರದೂಷ್ ಹೊರ ಹಾಕ್ತಿಲ್ಲ ಅನ್ನೋ ಒಂದು ಮಾತನ್ನ ಪೊಲೀಸರು ಮೆನ್ಷನ್ ಮಾಡ್ತಾರೆ. ಅಂದ್ರೆ ಪ್ರದೂಷ್ ಇಷ್ಟು ಬಲವಾಗಿ ವಿಚಾರಣೆ ವೇಳೆಯಲ್ಲಿ ತನ್ನ ಜೊತೆಯಲ್ಲಿ ಬರ್ತಿದ್ದಂತ ಅಥವಾ ತನ್ನ ಜೊತೆಯಲ್ಲಿ ಶೆಡ್ಗೆ ಬಂದಿದ್ದಂತ ವ್ಯಕ್ತಿಯ ಹೆಸರನ್ನ ಹೇಳೋದಕ್ಕೆ ಯಾಕೆ ಹಿಂದೇಟಾಗ್ತಾ ಇದ್ದಾನೆ? ಯಾಕಂದ್ರೆ ಆ ವ್ಯಕ್ತಿ ಏನಾದ್ರೂ ಪ್ರಭಾವಿಯ, ರಾಜಕಾರಣಿಯ ಅಥವಾ ಸೆಲೆಬ್ರಿಟಿಯ ಅನ್ನೋ ಒಂದು ಅನುಮಾನ ಕೂಡ ಮೂಡ್ತಾ ಇದೆ. ಯಾಕಂದ್ರೆ ಇಷ್ಟು ಇಂಟ್ರಾಗೇಷನ್ ಸಂದರ್ಭದಲ್ಲೂ ಕೂಡ ಆತ ಬಾಯಿ ಬಿಟ್ಟಿಲ್ಲ ಅಂದ್ರೆ ಇದರ ಮೇಲೆ ಸಾಕಷ್ಟು ಅನುಮಾನ ಮೂಡ್ತಾ ಇದೆ. ಇದೇ ಒಂದು ಕಾರಣವನ್ನ ಇಟ್ಕೊಂಡು ಪ್ರದೂಷ್ನನ್ನ ಕೂಡ ಮತ್ತೆ ವಿಚಾರಣೆಗೆ ಪಡೆಯುವಂತ ಕೆಲಸವನ್ನ ಈಗಾಗಲೇ ಪೊಲೀಸರು ಕೂಡ ಮಾಡಿದ್ರೆ, ಮತ್ತೊಂದು ಕಡೆ ಈ ಪ್ರಕರಣದಲ್ಲಿ ಬರೀ 17 ಆರೋಪಿಗಳು ಮಾತ್ರವಲ್ಲ, ಇನ್ನು ಸಾಕಷ್ಟು ಜನ ಆರೋಪಿಗಳ ಬಂಧನ ಮಾಡಬೇಕಾಗಿದೆ ಅನ್ನೋದನ್ನ ಕೂಡ ಮೆನ್ಷನ್ ಮಾಡ್ತಾರೆ. ಯಾಕಂದ್ರೆ ಇಲ್ಲಿ ಕೇಶವ ಮೂರ್ತಿಗೆ ದುಡ್ಡು ಕೊಟ್ಟಂತ ಆತನ ಸ್ನೇಹಿತ ಏನಿದ್ದಾನೆ ಆತ ಕೂಡ ಪತ್ತೆಯಾಗಿಲ್ಲ. ಜೊತೆಗೆ ಈ ಐ ವಿಟ್ನೆಸ್ ಗಳಿಗೆ ಪ್ರಮುಖವಾಗಿ ಏನು ಬೆದರಿಕೆ ಆಗ್ತಿರುವಂತದ್ದು ಅಥವಾ ಅವರ ಮೇಲೆ ಒಂದು ಪ್ರಭಾವವನ್ನ ಬೀರ್ತಿರುವಂತಹ ವ್ಯಕ್ತಿಗಳು ಯಾರು? ಯಾಕಂದ್ರೆ ಹಣದ ಆಮಿಷವನ್ನ ಒಡ್ತಾ ಇದ್ದಾರೆ ಅಂತ ಹೇಳಿರೋದ್ರಿಂದ ಆ ಹಣದ ಆಮಿಷವನ್ನ ಒಡ್ತಿರುವಂತಹ ವ್ಯಕ್ತಿಗಳು ಯಾರು ಅನ್ನೋದನ್ನು ಕೂಡ ಐಡೆಂಟಿಫೈ ಮಾಡಬೇಕಾಗುತ್ತೆ. ಹಾಗಾಗಿ ಅವರನ್ನು ಕೂಡ ಪತ್ತೆ ಹಚ್ಚಬೇಕಾಗುತ್ತೆ. ಪ್ರದೂಷ್ ಜೊತೆಗೆ ಘಟನೆ ನಡೆದ ಬಳಿಕ ಶೆಡ್ ಬಳಿ ಯಾರೆಲ್ಲ ಹೋಗಿದ್ರು ಅವರನ್ನು ಕೂಡ ಐಡೆಂಟಿಫೈ ಮಾಡಬೇಕಾಗುತ್ತೆ. ಹಾಗಾಗಿ ಈ ಎಲ್ಲಾ ವಿಚಾರಗಳನ್ನು ಕೂಡ ರಿಮ್ಯಾಂಡ್ ಅರ್ಜಿಯಲ್ಲಿ ಮೆನ್ಷನ್ ಮಾಡಿ ಕೆಲವೊಂದಷ್ಟು ಆರೋಪಿಗಳನ್ನ, ದರ್ಶನ್ ಸೇರಿದಂತೆ ಕೆಲವೊಂದಷ್ಟು ಆರೋಪಿಗಳನ್ನ ಈಗ ಕಸ್ಟಡಿಗೆ ಪಡೆದಿದ್ದಾರೆ. ಕಸ್ಟಡಿಗೆ ಪಡೆದಿರುವಂತಹ ಉದ್ದೇಶವೇ ಇದು. ಇನ್ನು ಸಾಕಷ್ಟು ಜನರನ್ನ ಬಂಧನ ಮಾಡಬೇಕು. ಯಾಕಂದ್ರೆ ಹೊರಗಡೆಯಿಂದ ಆಮಿಷ ಒಡ್ತಿರೋರನ್ನ ಬಂಧನ ಮಾಡದೆ ಹೋದ್ರೆ ವಿಟ್ನೆಸ್ಗಳ ಮೇಲೆ ಪ್ರಭಾವ ಬೀರುವಂತ ಕೆಲಸವನ್ನ ಮಾಡಬಹುದು ಅಥವಾ ಅವರ ಒಂದು ಜೀವಕ್ಕೆ ಬೆದರಿಕೆ ಆಗುವಂತಹ ಚಾನ್ಸಸ್ಗಳು ಕೂಡ ಇರ್ತವೆ. ಹಾಗಾಗಿ ಅವರನ್ನ ಒಂದು ಭದ್ರತೆ ಕೊಡಬೇಕು ವಿಟ್ನೆಸ್ಗಳಿಗೆ ಅನ್ನೋ ಕಾರಣಕ್ಕಾಗಿ ಯಾರು ಪ್ರಭಾವ ಬೀರ್ತಾ ಇದ್ದಾರೆ, ಹಣದ ಆಮಿಷವನ್ನ ಯಾರು ಒಡ್ತಾ ಇದ್ದಾರೆ ಅವರನ್ನ ಐಡೆಂಟಿಫೈ ಮಾಡುವಂತ ಕೆಲಸಕ್ಕೆ ಈಗ ಪೊಲೀಸರು ಮುಂದಾಗಿದ್ದಾರೆ. ವಿಜಯ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.